ಕತ್ತೆ ಹಾಲಿನ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಪ್ರಕರಣದ ವಿಚಾರವಾಗಿ ಇದೀಗ ಜನ್ನಿ ಮಿಲ್ಕ್ ಕಂಪನಿ ಎಂಡಿ ಮ್ಯಾನೇಜರ್ಗೆ ಸಿಐಡಿ ಡ್ರಿಲ್ ಮಾಡಿದೆ. ಹೊಸಪೇಟೆಯಲ್ಲೇ ಸಿಐಡಿ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. 15 ಮಂದಿಯನ್ನ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅಟ್ ಪ್ರೆಸೆಂಟ್. ಇನ್ನು ಕ್ಯಾಮೆರಾ ನೋಡಿ ಮುಖವನ್ನ ಮುಚ್ಚಿಕೊಂಡಿದ್ದಾರೆ ಕಿಂಗ್ ಪೆನ್ಗಳು. ಕಂಪನಿ ನೌಕರರಿಗೂ ನೋಟಿಸ್ ನೀಡಿದ್ದಾರೆ ಅಧಿಕಾರಿಗಳು. ಮತ್ತಷ್ಟು ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆಗೆ ತೀರ್ಮಾನವನ್ನು ಕೂಡ ಮಾಡಲಾಗಿದೆ. ಕತ್ತೆ ಹಾಲಿನ ಹೆಸರಲ್ಲಿ ಕೋಟಿ ಕೋಟಿ ವಂಚನೆಯನ್ನ ಮಾಡಿತ್ತು ಜನ್ನಿ ಮಿಲ್ಕ್ ಕಂಪನಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಂಗ್ ಪಿನ್ಗಳನ್ನ ಅರೆಸ್ಟ್ ಮಾಡಲಾಗಿದೆ. ನೋಡಿ ಯಾವ ರೀತಿಯಾಗಿ ಮುಖ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಕೆಲಸ ಮಾಡುವಾಗ ಇವರಿಗೆ ಈ ಮರ್ಯಾದೆ ಮಾನ ಅಂತ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಗಮನ ಇರಲ್ಲ ಅನ್ಸುತ್ತೆ. ಇವಾಗ ಮುಖ ಮುಚ್ಕೊಂಡು ಹೋಗ್ತಾ ಇದ್ದಾರೆ. 5 ಮಂದಿಯನ್ನ ಕಸ್ಟಡಿಗೆ ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಹೆಚ್ಚು ಮಂದಿನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ. ತೀರ್ಮಾನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಕತ್ತೆ ಹಾಲಿನ ಹೆಸರಲ್ಲಿ ರೈತರಿಗೆ ಕೋಟಿ ಕೋಟಿ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕಳೆದ 3 ದಿನಗಳಿಂದ ಸಿಐಡಿ ತಂಡ ಹೊಸಪೇಟೆಯಲ್ಲಿ ಬಿಡುಬಿಟ್ಟಿದೆ. ಏನು ಕತ್ತೆ ಹಾಲಿನ ಹೆಸರಲ್ಲಿ ರೈತರಿಗೆ ವಂಚನೆ ಮಾಡಿದಂತಹ ಜಿನ್ನಿ ಮಿಲ್ಕ್ ಕಂಪನಿಯ MD ಮ್ಯಾನೇಜರ್ ಸೇರಿದಂತೆ 6 ಜನರನ್ನು ಏನು ಹೊಸಪೇಟೆಯ ಉಪಕಾರಾಗೃಹದಿಂದ ಏನು ನ್ಯಾಯಾಲಯಕ್ಕೆ ಪ್ರೊಡ್ಯೂಸನ್ನು ಮಾಡಿ ಅಲ್ಲಿಂದ ನೇರವಾಗಿ ನ್ಯಾಯಾಧೀಶರ ಆದೇಶದ ಮೇರೆಗೆ ಸಿಐಡಿ ಅಧಿಕಾರಿಗಳು ಕಸ್ಟಡಿಯನ್ನು ಪಡೆದಿದ್ದಾರೆ. ಕಸ್ಟಡಿಗೆ ತಗೊಂಡು ಈಗಾಗಲೇ ಅವರ ವಿಚಾರಣೆಯನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಏನು ಎಲ್ಲೆಲ್ಲಿ ಹೋಗಿದ್ರು, ಯಾವ್ಯಾವ ಕಡೆ ಏನೇನು ಯಾವ ನಿಟ್ಟಿನಲ್ಲಿ ರೈತರಿಗೆ ಏನು ಹೇಳಿ ಹಣವನ್ನು ಸ್ವೀಕಾರ ಮಾಡಿದ್ರು, ಹಣವನ್ನು ಸಂಗ್ರಹ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇಂಚಿಂಚು ಮಾಹಿತಿಯನ್ನು ತಗೊಳ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಸ್ಥಳೀಯವಾಗಿ ಹೊಸಪೇಟೆಯಲ್ಲಿರ್ತಕ್ಕಂತಹ ಜಿನ್ನಿ ಮಿಲ್ಕ್ ಕಂಪನಿಯ ಜಿನ್ನಿ ಮಿಲ್ಕ್ ಕಂಪನಿಯ ಸಿಬ್ಬಂದಿಗಳೇನಿದ್ರು ಆ ಸಿಬ್ಬಂದಿಗಳಿಗೂ ಕೂಡ ನೋಟಿಸನ್ನು ನೀಡಿ ಎನ್ಕ್ವೈರಿಗೆ ಕರೆಸಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಏನು ಸಿಐಡಿ ಅಧಿಕಾರಿಗಳು ಕಳೆದ 3 ದಿನಗಳಿಂದ ಇಲ್ಲಿ ಬಂದು ಮಾಹಿತಿಯನ್ನು ಸಂಗ್ರಹ ಮಾಡಿ ಇವತ್ತು ಆರೋಪಿಗಳನ್ನು ಕಸ್ಟಡಿಗೆ ತಗೊಂಡು ಅವರೆಲ್ಲ ಬೆವರು ಸುರಿಸಿ ದುಡಿದು ಬಂಗಾರದ ಒಡವೆಯನ್ನ ಮಾಡಿಸ್ತಾ ಇದ್ರು. ಕಷ್ಟ ಇದೆ ಅಂತ ಬ್ಯಾಂಕ್ನಲ್ಲಿ ಬಂಗಾರವನ್ನ ಅಡವಿಟ್ಟು ಸಾಲ ಪಡಿತಾ ಇದ್ರು. ಆದ್ರೆ ಬ್ಯಾಂಕ್ನಲ್ಲಿದ್ದ ಚಿನ್ನಾಭರಣವನ್ನೇ ಖದೀಮರು ಕದ್ದೊಯ್ದಿದ್ದಾರೆ. ಬಂಗಾರದ ಕಳೆದುಕೊಂಡ ಗ್ರಾಹಕರಿಗೆ ಧೈರ್ಯ ಹೇಳಬೇಕಿದ್ದ ಬ್ಯಾಂಕ್ ಸಿಬ್ಬಂದಿಯೇ ಅಮಾನವೀಯವನ್ನ ನಡೆದುಕೊಂಡಿದ್ದಾರೆ. ಮನೆಗೆ ಕನ್ನ ಹಾಕೋರನ್ನ ನೀವು ನೋಡಿರ್ತೀರಾ, ಅಂಗಡಿಗೆ ನುಗ್ಗಿ ಕಳ್ಳತನ ಮಾಡಿರುವುದನ್ನು ನೀವು ಕೇಳಿರ್ತೀರಾ. ಆದ್ರೆ ದಾವಣಗೆರೆಯಲ್ಲಿ ಐನಾತಿ ಕಳ್ಳರು ಬ್ಯಾಂಕ್ಗೆ ಕನ್ನ ಹಾಕಿ ಎಲ್ಲರನ್ನ ಬೆಚ್ಚಿ ಬೀಳಿಸಿದ್ರು. ಕಳೆದ ತಿಂಗಳು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಕಳ್ಳತನ ನಡೆದಿತ್ತು. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ನುಗ್ಗಿ ಕಳ್ಳರು ಕೈಚಳಕ ತೋರಿದ್ರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 12.95 ಕೋಟಿ ಮೌಲ್ಯದ 509 ಗ್ರಾಹಕರ ಚಿನ್ನಾಭರಣ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ರು. ಚಿನ್ನ ಕಳೆದುಕೊಂಡ ಗ್ರಾಹಕರಿಗೆ ಉಡಾಫೆ ಉತ್ತರ. SBI ಬ್ಯಾಂಕ್ ವಿರುದ್ಧ ಗ್ರಾಹಕರ ಆಕ್ರೋಶ. SBI ಬ್ಯಾಂಕ್ಗೆ ಕಳ್ಳರು ಕನ್ನ ಹಾಕಿರೋ ಸುದ್ದಿ ತಿಳಿದು ಗ್ರಾಹಕರು ಒಂದು ಕ್ಷಣ ದಂಗಾಗಿದ್ರು. ಇದೀಗ ಬ್ಯಾಂಕ್ಗೆ ಹೋಗಿ ನಮ್ಮ ಚಿನ್ನಾಭರಣದ ಕತೆ ಏನು ಅಂತ ಕೇಳಿದ್ರೆ ಅಲ್ಲಿನ ಸಿಬ್ಬಂದಿ ಉಡಾಫೆ ಉತ್ತರ ಕೊಡ್ತಿದ್ದಾರಂತೆ. ಕಳೆದುಕೊಂಡ ಬಂಗಾರದ ಆಭರಣಕ್ಕೆ ಮೌಲ್ಯ ನಿಗದಿ ಮಾಡಿ ಅದರ ಒಟ್ಟು ಮೊತ್ತದ ಪೈಕಿ 60% 70% ಹಣ ಕೊಡುವುದಾಗಿ ಹೇಳಿದ್ದಾರೆ. ರೊಚ್ಚಿಗೆದ್ದ ಗ್ರಾಹಕರು ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನಮ್ದು 500 ಗ್ರಾಮ್ ಬಂಗಾರದಲ್ಲಿ ಅವರು 38 ಗ್ರಾಮ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ನಮಗೆ 500 ಗ್ರಾಮ್ ಬಂಗಾರದಲ್ಲಿ 30 ಅಂದರೆ 100 ಗ್ರಾಮ್ ಕೊಡ್ತವೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೋದ್ರೆ ಯಾವುದೋ ರೆಸ್ಪಾನ್ಸಿಬಿಲಿಟಿ ಏನಿಲ್ಲ. ಅವ್ರ ಕೈಯಾಗಿನ ಉಂಗುರ ತೆಗೆದು ಹಳ್ಳಿನ ಉಂಗುರನ ಇದನ್ನ ಎಷ್ಟು ಕೊಡ್ತೀಯಮ್ಮ ನೀನು ವೇಸ್ಟೇಜ್ ತೆಗೆದು ಅಂತ ಕೇಳ್ತಾ ಇದ್ದಾರೆ. ರೆಸ್ಪಾನ್ಸ್ ಅಂತೂ ಒಂಚೂರು ಮಾಡ್ತಾ ಇಲ್ಲ. ಅವರು ನಗ್ತಾರೆ ಸರ್. ಅವ್ರು ನಮ್ಮನ್ನು ನೋಡಿ ನಗ್ತಾ ಇದ್ದಾರೆ.
ಆಮೇಲೆ ಮೊಬೈಲಲ್ಲಿ ಮಾತಾಡ್ಕೊತ ಹೋಗ್ತಾರೆ, ಯಾವ ರೆಸ್ಪಾನ್ಸಿಬಿಲಿಟಿನೂ ಇಲ್ಲ ಸರ್. ಈ ಬ್ಯಾಂಕ್ಗಳಲ್ಲಿ ಇನ್ನೊಂದು ಸತಿ ಗ್ರಾಹಕರು ನಂಬಿಕೆ ಮೇಲೆ ಬಂಗಾರ ಇಡಬೇಕು ಅಂದರೂ ಕೂಡ ಈ ಥರ ನಂಬಿಕೆ ಇಲ್ದಂಗೆ ಆಗಿಬಿಟ್ಟಿದೆ. ಈ ಥರ ಪರಿಸ್ಥಿತಿ ನಿರ್ಮಾಣ ಆಗಿ ಕಾರಣ ಆ ಬ್ಯಾಂಕಿನ ಸಿಬ್ಬಂದಿಗಳು ಕಾರಣ, ಮೇಯ್ನ್ಗಾಗಿ ಸಿಬ್ಬಂದಿಗಳೇ ಕಾರಣ ಅಂತ ನಾವು ಇಲ್ಲಿ ನೇರವಾಗಿ ಹೇಳ್ತಾ ಇದ್ದೀವಿ. ಯಾಕೆಂದರೆ ಆ ದಿನ ಅಲ್ಲಿ CC ಕ್ಯಾಮ್ರಾಗಳು ಆಫ್ ಆಗಿದ್ದಾವೆ. ಆಮೇಲೆ ಅದ್ರ ಬಗ್ಗೆ ಯಾರು ಕೂಡ ಬ್ಯಾಂಕ್ನವರು ಯಾರು ಅದ್ರ ಒಂದು ಸೆಕ್ಯೂರಿಟಿನೂ ಕೂಡ ಇಟ್ಟಿಲ್ಲ. ಈ ಥರ ನಂಬಿಕೆ ಇಲ್ಲ. ಯಾವ ನಂಬಿಕೆ ಮೇಲೆ ನಾವು ಬ್ಯಾಂಕಲ್ಲಿ ವ್ಯವಹಾರ ಮಾಡಬೇಕು, ಯಾವ ಥರ ನಾವು ಇದು ಮಾಡಬೇಕು, ಅದಕ್ಕೋಸ್ಕರ ಇದು ಈ ಕ್ಷಣವೇ ಆ ಸಿಬ್ಬಂದಿಗಳಿಗೆ ಸರಿಯಾದ ತಕ್ಕ ಶಿಕ್ಷೆ ಕೊಟ್ಟು ಅವ್ರನ್ನ ಅಲ್ಲಿಂದ ಫಸ್ಟು ಸಸ್ಪೆಂಡ್ ಮಾಡಬೇಕು ಅವರಿಗೆ. ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿದ್ದ 200ಕ್ಕೂ ಅಧಿಕ ಗ್ರಾಹಕರು ಮುಂದಿನ ನಡೆ ಕುರಿತು ಚರ್ಚಿಸಿದರು. ಮೆರವಣಿಗೆ ಮೂಲಕ ಪೊಲೀಸ್ ಠಾಣೆ, ತಹಸೀಲ್ದಾರ್ ಕಚೇರಿ ಮತ್ತು ಬ್ಯಾಂಕ್ಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಗ್ರಾಹಕರು ಬ್ಯಾಂಕ್ ಸಿಬ್ಬಂದಿಗೆ ತರಾಟೆ ತೆಗೆದುಕೊಂಡ್ರು. ನಾವೊಂದು 20 ತೊಲ ಚಿನ್ನ ಇಟ್ಟಿದ್ವಿ ಸರ್, ಮಕ್ಕಳು ಓದೋ ಖರ್ಚಿಗೆ ಇಟ್ಟಿದ್ವಿ. ಆಮೇಲೆ ಮನೆ ಬೆಳೆ ಏನೂ ಇಲ್ಲ ಅಂತ ಹೇಳಿ ಬೆಳೆಗೋಸ್ಕರನೇ ಇಟ್ಟಿದ್ವಿ ಸರ್ ನಾವು. ಇವಾಗ ಬ್ಯಾಂಕಲ್ಲಿ ಹೋಗಿ ಕೇಳಿದ್ರು ಇಲ್ಲ ಅಂತಾರೆ ಸರ್. ಈಗ ನಮಗೆ ಅಪ್ಪ ಅಮ್ಮ ನಮ್ಮ ಬಡವ್ರ ಮನೆಗೆ ಕೊಟ್ಟಿರೋದಕ್ಕೋಸ್ಕರ ಅಮೌಂಟ್ ಕೇಳಿದ್ವಿ, ಅವ್ರ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳಿ ಗೋಲ್ಡ್ ಕೊಟ್ಟಿದ್ರು. ಅದು ಗೋಲ್ಡನ್ನು ಸತರ್ಕಿ ಇಟ್ಟಿದ್ವಿ ಸರ್ ನಾವು. ಈಗ ಮಕ್ಕಳಿಗೂ ಸತರ್ಕಿ ಎಜುಕೇಷನಿಗೆ ಬೇಕು, ಇವತ್ತು ದುಡ್ದು ತೀರಿಸಿರ್ತಾರೆ ಮಕ್ಕಳು ಓದೋ ಖರ್ಚಿಗೂ ಬೇಕು ಅಂತ ಕೊಟ್ಟಿದ್ರು ಸರ್. ಇವಾಗ ಹೋಗಿ ಕೇಳಿದ್ರೆ ಇಲ್ಲ ನಮಗೆ ಕೊಡೋಕ್ಕಾಗಲ್ಲ ಅಂತಾರೆ. ಈಗ ಅತ್ತೆ ಸೊಸೆಗೂ ಮನೆಗೆ ಜಗಳ ನಡೀತಿದೆ ಸರ್. ನ್ಯಾಮತಿಯ ಬ್ಯಾಂಕ್ ದರೋಡೆ ಕೇಸ್ ಪೊಲೀಸರಿಗೆ ತಲೆನೋವಾಗಿ ಬಿಟ್ಟಿದೆ. ಚಿನ್ನಾಭರಣ ಕಳೆದುಕೊಂಡ ಗ್ರಾಹಕರು ಮಾತ್ರ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ವಿಠಲ್ ಕ್ಯಾರವಾರ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮಂತ್ರಾಲಯದಲ್ಲಿ ತುಂಗಾರತಿ ಲಕ್ಷ ದೀಪೋತ್ಸವವನ್ನ ಹಮ್ಮಿಕೊಳ್ಳಲಾಗಿದ್ದು, ಸುಬುಧೇಂದ್ರ ತೀರ್ಥರಿಂದ ತುಂಗಾರತಿ ಕೈಂಕರ್ಯ, ತುಂಗಭದ್ರೆಗೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆಯನ್ನ ಅರ್ಪಣೆ ಮಾಡಲಾಗಿದೆ. ತುಂಗಾರತಿಯ ಬಳಿಕ ಶ್ರೀ ಪ್ರಹ್ಲಾದ ರಾಜರ ಉತ್ಸವಕ್ಕೆ ಚಾಲನೆ ಕೂಡ ಕೊಡಲಾಗಿದ್ದು, ಉತ್ಸವದ ಬಳಿಕ ರಾಯರ ಮಠದಲ್ಲಿ ಲಕ್ಷ ದೀಪೋತ್ಸವ ಮಾಡಲಾಗಿದೆ. ಇನ್ನು ಶ್ರೀಗಳು ಭಕ್ತರಿಂದ ಲಕ್ಷ ದೀಪೋತ್ಸವ ಆಚರಣೆ ಮಾಡಲಾಗ್ತಾ ಇದೆ. ಮಂತ್ರಾಲಯದಲ್ಲಿ ತುಂಗಾರತಿ ಲಕ್ಷ ದೀಪೋತ್ಸವವನ್ನ ಹಮ್ಮಿಕೊಳ್ಳಲಾಗಿದ್ದು, ಸುಬುಧೇಂದ್ರ ತೀರ್ಥರಿಂದ ತುಂಗಾರತಿ ಕೈಂಕರ್ಯ, ತುಂಗಭದ್ರೆಗೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆಯನ್ನ ಅರ್ಪಣೆ ಮಾಡಲಾಗಿದೆ. ತುಂಗಾರತಿಯ ಬಳಿಕ ಶ್ರೀ ಪ್ರಹ್ಲಾದ ರಾಜರ ಉತ್ಸವಕ್ಕೆ ಚಾಲನೆ ಕೂಡ ಕೊಡಲಾಗಿದ್ದು, ಉತ್ಸವದ ಬಳಿಕ ರಾಯರ ಮಠದಲ್ಲಿ ಲಕ್ಷ ದೀಪೋತ್ಸವ ಮಾಡಲಾಗಿದೆ. ಇನ್ನು ಶ್ರೀಗಳು ಭಕ್ತರಿಂದ ಲಕ್ಷ ದೀಪೋತ್ಸವ ಆಚರಣೆ ಮಾಡಲಾಗ್ತಾ ಇದೆ. ಮಂತ್ರಾಲಯದಲ್ಲಿ ತುಂಗಾರತಿ ಲಕ್ಷ ದೀಪೋತ್ಸವವನ್ನ ಹಮ್ಮಿಕೊಳ್ಳಲಾಗಿದ್ದು, ಸುಬುಧೇಂದ್ರ ತೀರ್ಥರಿಂದ ತುಂಗಾರತಿ ಕೈಂಕರ್ಯ, ತುಂಗಭದ್ರೆಗೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆಯನ್ನ ಅರ್ಪಣೆ ಮಾಡಲಾಗಿದೆ. ತುಂಗಾರತಿಯ ಬಳಿಕ ಶ್ರೀ ಪ್ರಹ್ಲಾದ ರಾಜರ ಉತ್ಸವಕ್ಕೆ ಚಾಲನೆ ಕೂಡ ಕೊಡಲಾಗಿದ್ದು, ಉತ್ಸವದ ಬಳಿಕ ರಾಯರ ಮಠದಲ್ಲಿ ಲಕ್ಷ ದೀಪೋತ್ಸವ ಮಾಡಲಾಗಿದೆ. ಇನ್ನು ಶ್ರೀಗಳು ಭಕ್ತರಿಂದ ಲಕ್ಷ ದೀಪೋತ್ಸವ ಆಚರಣೆ ಮಾಡಲಾಗ್ತಾ ಇದೆ.